ಬೆಳಿಗ್ಗೆ ಆದ್ರೆ ತುಂಬಾ ಜನ ದೇವರಿಗೆ ಕೈ ಮುಗ್ದು ಅಗರಬತ್ತಿಯಿಂದ ಪೂಜೆ ಮಾಡಿ ಮನೆಯಿಂದ ಹೊರಗೆ ಬರ್ತಾರೆ. ಬಟ್ ನಿಮ್ಗೊಂದು ಶಾಕಿಂಗ್ ವಿಷಯ ಗೊತ್ತಿದ್ಯಾ? ಈ ಮಂಗಳದೀಪ್ ಅಗರಬತ್ತಿ ತಯಾರು ಮಾಡೋ ಒಂದು ಕಂಪ್ನಿನೇ ರೋಡ್ ಅಲ್ಲಿ ನಿಂತ್ಕೊಂಡು ಹೊಗೆ ಬಿಡುವಂತ ಸಿಗರೇಟ್ ಕೂಡ ತಯಾರು ಮಾಡುತ್ತೆ ಅಂತ. ಈ ಕಂಪ್ನಿ ಜಸ್ಟ್ ಅಗರಬತ್ತಿ ಮಾತ್ರ ತಯಾರು ಮಾಡಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋ ಸನ್ಫಿಶ್ ಬಿಸ್ಕೆಟ್ ಇಂದ ಹಿಡಿದು ನೀವು ಮಧ್ಯಾಹ್ನ ಮತ್ತೆ ಸಂಜೆ ಮಾಡೋ ಚಪಾತಿ ಹಿಟ್ಟನ್ನ ಕೂಡ ಇದೇ ಕಂಪ್ನಿನೇ ತಯಾರು ಮಾಡುತ್ತೆ. ಈ ಕಂಪ್ನಿಗೆ ಸುಮಾರು 100 ವರ್ಷ ಇತಿಹಾಸ ಇದೆ. ಸಿಗರೆಟ್ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಆದ ಈ ಕಂಪ್ನಿ ಇವತ್ತು ನಾವು ಮನೆಯಲ್ಲಿ ಯೂಸ್ ಮಾಡೋ ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಗಳನ್ನು ಇದೇ ಕಂಪ್ನಿ ಸೆಲ್ ಮಾಡ್ತಾ ಇದೆ. ಈ ಕಂಪ್ನಿ ಈ 100 ವರ್ಷದ ಜರ್ನಿನಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದೆ. ಹೇಗೆ ಬ್ರಿಟಿಷ್ ಬಿಲ್ಡ್ ಮಾಡಿದ ಈ ಸಿಗರೆಟ್ ಕಂಪ್ನಿ ಇವತ್ತು ನಮ್ಮ ಜನಗಳ ಮನೆ ಮಾತಾಗಿರೋ ಬ್ರ್ಯಾಂಡ್ಗಳನ್ನ ಹುಟ್ಟಾಕಿದೆ. ಈ ವಿಡಿಯೋದಲ್ಲಿ ನಾವು ಈ ITCಯ ಕಂಪ್ಲೀಟ್ ಬಿಸ್ನೆಸ್ ಕೇಸ್ ಸ್ಟಡಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಒಂದು ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ನಾವು ಈ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಕೂಡ ಎಲ್ಲ ಎಜುಕೇಶನ್ ಪರ್ಪಸ್ ಆಗಿ, ಯಾವುದೇ ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಬೈ ಸೆಲ್ ಡಿಸಿಷನ್ ತಗೊಂಡ್ಬೇಡಿ. ಇದು ಜಸ್ಟ್ ಎಜುಕೇಶನ್ ಪರ್ಪಸ್ ಆಗಿ ಮಾತ್ರ. 1910ರಲ್ಲಿ ಒಂದ್ಸಲ ಯೋಚನೆ ಮಾಡಿ, ಆ ಟೈಮಲ್ಲಿ ಯಾವುದೇ ರೀತಿ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಆಗ ಇಡೀ ಇಂಡಿಯಾನೇ ಕಂಟ್ರೋಲ್ ಮಾಡ್ತಿದ್ದು ಬ್ರಿಟಿಷರು. ನಮ್ಮ ಜನಗಳು ಯೋಚನೆ ಮಾಡ್ತಿದ್ರು ನಾವು ಈ ದೇಶದಲ್ಲಿ ಇದೀವಿ ಅಂತ. ಬಟ್ ಆದ್ರೆ ಈ ದೇಶ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ, ಯಾರೋ ಹೊರಗಡೆ ಬಂದ್ಬಿಟ್ಟು ನಮ್ಮ ದೇಶನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ಬ್ರಿಟಿಷರು ಜಸ್ಟ್ ನಮ್ಮ ಜಮೀನ ಲೂಟಿ ಮಾಡಲಿಲ್ಲ, ನಾವೇನ್ ತಿನ್ಬೇಕು, ಏನ್ ಕುಡಿಬೇಕು, ಪ್ರತಿ ಒಂದರಲ್ಲೂ ಕೂಡ ಇವ್ರು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಪ್ರತಿ ಒಂದರಲ್ಲೂ ಇನ್ಫ್ಲುಯೆನ್ಸ್ ಮಾಡಿ ಇವ್ರು ದುಡ್ಡು ಮಾಡ್ತಾರೆ. ಇವ್ರು ಇಲ್ಲಿ ಬಂದಿದ್ದೇನೆ ನಮ್ಮನ್ನ ಇಂಡಿ ನೀರ್ ಮಾಡಿ ಇಲ್ಲಿರೋ ದುಡ್ಡನ್ನ ಲಂಡನ್ಗೆ ತಗೊಂಡೋಗ್ಬೇಕಂತ. ಅದೇ ರೀತಿನೇ ನಮ್ಮನ್ನ 200 ವರ್ಷ ಆಳ್ತಾರೆ. 1910ರಲ್ಲಿ ಬ್ರಿಟಿಷರಿಗೆ ಒಂದು ಯೋಚನೆ ಬರುತ್ತೆ. ಏನಂದ್ರೆ ಇಲ್ಲಿನ ರೈತರು ತುಂಬಾ ಟೊಬ್ಯಾಕೋ ಬೆಳಿತಿರ್ತಾರೆ. ಟೊಬ್ಯಾಕೋ ಅಂದ್ರೆ ಹೊಗೆಸೊಪ್ಪು ತುಂಬಾ ಬೆಳಿತಾ ಇರ್ತಾರೆ. ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ 1910ರಲ್ಲಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಆ ಕಂಪ್ನಿ ನೇಮ್ ಬಂದು ಇಂಪೀರಿಯಲ್ ಟೊಬ್ಯಾಕೋ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಈ ಕಂಪ್ನಿ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದು ಯಾವುದೋ ಇಂಡಿಯನ್ ಕಂಪ್ನಿ ಅಲ್ಲ, ಸುಮ್ಮನೆ ಇಂಡಿಯನ್ ಹೆಸರು ಸೇರಿಸಿದ್ದಾರೆ ಅಂತ. ಯಾಕಂದ್ರೆ ಇದು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡೋಕ್ಕೋಸ್ಕರ ಈ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದ ರೈತರು ಕಷ್ಟಪಟ್ಟು ಹೊಗೆಸೊಪ್ಪು ಬೆಳಿತಾ ಇರ್ತಾರೆ. ಅದೇ ರೀತಿ ನಮ್ಮ ಇಂಡಿಯಾದ ಜನ ಕಷ್ಟಪಟ್ಬಿಟ್ಟು ಈ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯನ್ ರೈತರು ಬೆಳೆದಿರೋ ಈ ತಂಬಾಕಿಂದ ನಮ್ಮ ಜನ ಕಷ್ಟಪಟ್ಟು ಬಿಲ್ಡ್ ಮಾಡಿರೋ ಈ ಫ್ಯಾಕ್ಟ್ರಿಯಿಂದ ಅವರೊಂದು ಪ್ರಾಡಕ್ಟ್ನ ತಯಾರು ಮಾಡ್ತಾರೆ, ಅದೇ ಸಿಗರೇಟ್. ಈ ಸಿಗರೇಟ್ನ ಅವ್ರು ಮತ್ತೆ ತಗೊಂಡೋಗಿ ಲಂಡನ್ಗೋ ಪ್ಯಾರಿಸ್ಗೋ ಸೆಲ್ ಮಾಡಲ್ಲ, ಅದನ್ನ ಇಂಡಿಯಾದಲ್ಲೇ ಸೆಲ್ ಮಾಡ್ತಾರೆ. ನಮ್ಮ ರೈತರು ಬೆಳೆದಿರೋದು, ನಮ್ಮ ಜನ ಕಷ್ಟಪಟ್ಟು ದುಡ್ದಿರೋದು, ಮತ್ತೆ ನಮ್ಮ ಜನ ಇದನ್ನ ದುಡ್ಡು ಕೊಟ್ಟು ತಗೊಂಡಿರೋದು, ಈ ದುಡ್ಡಲ್ಲಿ ಬಂದಿರೋ ಲಾಭನೂ ಇಲ್ಲೇ ಸ್ಪೆಂಡ್ ಆಗಬೇಕಾ, ನಮಗೆ ಕೊಡಬೇಕಾ, ಅಥವಾ ಇಲ್ಲೇ ಏನಕ್ಕಾರು ಯೂಸ್ ಆಗಬೇಕಾ? ಅದು ಇಲ್ಲಿ ಯೂಸ್ ಆಗಲ್ಲ. ಎಲ್ಲಿಗೋಗುತ್ತೆ ಅಂದರೆ ಸೀದಾ ಲಂಡನ್ಗೆ ಹೋಗುತ್ತೆ. ಎಷ್ಟು ಸಿಸ್ಟಮ್ಯಾಟಿಕ್ಲಿ ನಮ್ಮನ್ನ ಯೂಸ್ ಮಾಡ್ಕೊತಿದ್ರು ಅಂತ ಒಂದ್ಸಲ ಯೋಚನೆ ಮಾಡಿ. ಈ ಪ್ಲಾನ್ ಬ್ರಿಟಿಷರ್ಗೆ ಸಖತ್ ಕೈ ಹಿಡಿಯುತ್ತೆ. 1947 ನಮಗೆ ಸ್ವಾತಂತ್ರ್ಯ ಬರೋ ಅಷ್ಟೊತ್ತಿಗೆ ಈ ಕಂಪ್ನಿಯ ಮಾರ್ಕೆಟ್ ಶೇರು 80% ಆಗಿರುತ್ತೆ. ಅಂದ್ರೆ ಈ ಕಂಪ್ನಿ ಈ ದೇಶದಲ್ಲಿ ಏನಾದರೂ 100 ಸಿಗರೇಟ್ ಸೆಲ್ ಮಾಡಿದ್ರೆ ಅದರಲ್ಲಿ 80 ಸಿಗರೇಟು ಈ ಇಂಪೀರಿಯಲ್ ಟೊಬ್ಯಾಕೋ ಕಂಪ್ನಿದೇ ಆಗಿರುತ್ತೆ. ಆ ರೀತಿ ಈ ಕಂಪ್ನಿ ಡಾಮಿನೇಟ್ ಮಾಡ್ತಾ ಬರುತ್ತೆ, ನಮ್ಮ ಜನಗಳಿಗೆ ಸಿಗರೇಟ್ ಸೆಲ್ ಮಾಡ್ತಾ ಬರುತ್ತೆ. 1960 ಬರೋ ಅಷ್ಟೊತ್ತಿಗೆ ಈ ಕಂಪ್ನಿ ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಶ್ ಜನರೇಟ್ ಮಾಡೋ ಕಂಪ್ನಿ ಆಗಿರುತ್ತೆ. ಇದನ್ನ ನಾವು ಕ್ಯಾಶ್ ಇಂಜಿನ್ ಅಂತ ಕರಿಬಹುದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಈ ಸಿಗರೇಟ್ ಅನ್ನೋದನ್ನ ಡೈಲಿ ಜನ ಯೂಸ್ ಮಾಡ್ತಾನೆ ಇರ್ತಾರೆ. ಇದರಿಂದ ಈ ಕಂಪ್ನಿ ತುಂಬಾ ಲಾಭ ಮಾಡ್ತಾ ಇರುತ್ತೆ. ಬಟ್ 1960 ಬರೋಷ್ಟೊತ್ತಿಗೆ ಈ ಕಂಪ್ನಿಗೆ ಇನ್ನೊಂದು ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟೊತ್ತಿಗೆ ಸೈನ್ಸ್ ತುಂಬಾ ಮುಂದುವರೆದಿರುತ್ತೆ, ಟೆಕ್ನಾಲಜಿ ಜಾಸ್ತಿ ಬೆಳೆದಿರುತ್ತೆ. ಇದರಿಂದ ವರ್ಲ್ಡ್ ಅಲ್ಲಿರೋ ಎಲ್ಲಾ ಸೈಂಟಿಸ್ಟ್ಗಳು ಹೇಳ್ತಿದ್ದೇನೆಂದ್ರೆ ಸಿಗರೇಟ್ ಕಾಸ್ ಕ್ಯಾನ್ಸರ್ ಅಂತ. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ, ಸಿಗರೇಟ್ ನಿಮ್ಮನ್ನು ಸಾಯಿಸ್ಬಿಡುತ್ತೆ ಅಂತ ಎಲ್ಲಾ ಕಡೆ ಹರಡ್ತಾ ಬರುತ್ತೆ. ಜನಗಳು ಕೂಡ ಇದರಿಂದ ಹುಷಾರಾಗ್ತಾ ಬರ್ತಾ ಇರ್ತಾರೆ. ಆಗ ಈ ಕಂಪ್ನಿಗೆ ಅರ್ಥ ಆಗುತ್ತೆ, ನಾಳೆ ಒಂದು ದಿವಸ ಜನ ಸಿಗರೇಟ್ ಸೇದೋದೇನಾದರೂ ನಿಲ್ಸಿದ್ರೆ ನಾವೇನು ಮಾಡಬೇಕು, ಈ ಕಂಪ್ನಿ ಮುಳುಗೋಗ್ಬಿಟ್ರೆ ಏನು ಮಾಡಬೇಕು. ಬಿಕಾಸ್ ಒಂದೇ ಪ್ರಾಡಕ್ಟಿಂದ 100% ರೆವಿನ್ಯೂ ಬರ್ತಾ ಇದೆ. ನಾಳೆ ಏನಾದರೂ ಸಮಥಿಂಗ್ ರಾಂಗ್ ಆದರೆ ಇಡೀ ಕಂಪ್ನಿನೇ ಮುಳುಗೋಗ್ಬೇಕಾಗತ್ತೆ. ಇದರಿಂದ ತಪ್ಪಿಸ್ಕೊಳಕ್ಕೆ ಏನಾದರೂ ಮಾಡಬೇಕು ಅಂತ ಈ ಕಂಪ್ನಿಯ ಮ್ಯಾನೇಜ್ಮೆಂಟ್ ಒಂದು ತೀರ್ಮಾನ ಮಾಡುತ್ತೆ. ಏನಂದ್ರೆ ಈ ಕಂಪ್ನಿ ಇಮ್ಯಾಜ್ನ ಚೇಂಜ್ ಮಾಡೋದು. ಈ ITC ಮುಂದೆ ಬರೋ ರಿಸ್ಕ್ನ ಯಾವಾಗಲೂ ಮುಂಚೆನೇ ಅನಲೈಸ್ ಮಾಡಿಬಿಟ್ಟು ಅದರಿಂದ ಪ್ರೊಟೆಕ್ಷನ್ ತಗೊಳ್ತಾ ಇದ್ದ. ಎಕ್ಸಾಂಪಲ್ಗೆ ಸಿಗರೇಟ್ ಇಂದ ಕಾಸ್ ಆಗೋ ಹೆಲ್ತ್ ರಿಸ್ಕು, ಮತ್ತೆ ಗೌರ್ಮೆಂಟ್ ಇಂದ ಬರೋ ರೆಗ್ಯುಲೇಷನ್ ರಿಸ್ಕು, ಇದೆಲ್ಲ ರಿಸ್ಕ್ಗೂ ITC ಮುಂಚೆನೆ ಪ್ರಿಪೇರ್ ಆಗಿರ್ತಿದ್ದ. ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ಗೆ ಬಿಗ್ಗೆಸ್ಟ್ ಥ್ರೆಟ್ ಏನಂದ್ರೆ ಅದು ಫ್ಯೂಚರಲ್ಲಿ ಬರೋ ಅನ್ಸರ್ಟನಿಟಿ. ಹಾಗೇನೆ ITC ಕೂಡ ಮುಂದೆ ಬರೋ ಅನ್ಸರ್ಟನಿಟಿನ ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾನೆ. ಅಂದ್ರೆ ಒಂದೇ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗ್ದಲೆ ಬೇರೆ ಬೇರೆ ಪ್ರಾಡಕ್ಟಿಗೆ ಡೈವರ್ಸಿಫೈ ಆಗ್ತಾ ಈ ತರ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾನೆ. ರಿಸ್ಕ್ ಅಂತ ಬಂದ್ರೆ ಅದು ಜಸ್ಟ್ ಬಿಸ್ನೆಸ್ ಅಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ಕೂಡ ಇರುತ್ತೆ. ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ನಾಳೆ ಬರೋ ರಿಸ್ಕಿಗೋಸ್ಕರ ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಂಡಿರೋದು ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮನ್ನು ನಂಬ್ಕೊಂಡಿರೋ ಫ್ಯಾಮಿಲಿಗೆ ನಮ್ಮಿಂದ ಯಾವುದೇ ರೀತಿ ಮೋಸ ಆಗಬಾರ್ದು.
ಅದಕ್ಕೇನೆ ಪ್ರತಿಯೊಬ್ಬರು ಕೂಡ ಈ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಬೇಕು. ಈ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಫ್ಯಾಮಿಲಿಯ ಇನ್ಕಮ್ ಪ್ರೊಟೆಕ್ಷನ್ ಇದ್ದಂಗೆ. ನಾಳೆ ಒಂದ್ ದಿವಸ ಈ ಇನ್ಕಮ್ಗೆ ಎಫೆಕ್ಟ್ ಆದಾಗ ಆ ಟರ್ಮ್ ಇನ್ಶೂರೆನ್ಸ್ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂತ ಬಂದ್ರೆ ನಾನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದರಲ್ಲಿ ಮೇನ್ 3 ಮುಖ್ಯವಾದ ಫೀಚರ್ಸ್ ಇದಾವೆ. ಜಸ್ಟ್ 595 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ ಸ್ಯಾಲ್ರಿಡ್ ಆಗಿದ್ರೆ ನಿಮಗೆ ಫಸ್ಟ್ ಇಯರ್ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವೇನಾದರೂ ವುಮೆನ್ ಆಗಿದ್ರೆ ಸ್ಯಾಲ್ರಿಡಿಗೆ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವು ವುಮೆನ್ ಆಗಿರೋದಕ್ಕೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಅಂದರೆ 100 ಕ್ಲೈಮ್ ಏನಾದರೂ ಇವ್ರ ಹತ್ರ ಕ್ಲೈಮ್ಗೆ ಹೋದರೆ ಅದರಲ್ಲಿ 997 ಕ್ಲೈಮ್ನ ಇವರು ಕ್ಲೈಮ್ ಸೆಟಲ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇವರು ಎಲಿಜಿಬಲ್ ಕ್ಲೈಮ್ಗಳಿಗೆ 3 ಅವರ್ಸ್ ಕ್ಲೈಮ್ ಸೆಟಲ್ಮೆಂಟ್ ಪ್ರಾಮಿಸ್ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ನಿಮಗೆ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಕೂಡ ಸಿಗುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ಫಸ್ಟು ಈ ಕಂಪ್ನಿ ಜಸ್ಟ್ ಟೊಬ್ಯಾಕೋ ಕಂಪ್ನಿನೇ ಆಗಿರುತ್ತೆ, ಅಂದರೆ ಸಿಗರೇಟ್ ಸೆಲ್ ಮಾಡೋ ಕಂಪ್ನಿನೇ ಆಗಿರುತ್ತೆ. ಜನ ಇದನ್ನ ಸಿಗರೇಟ್ ಕಂಪ್ನಿನೇ ಅಂತಾನೆ ಅನ್ಕೊಂಡಿರ್ತಾರೆ. ಅದಕ್ಕೆ ಈ ಕಂಪ್ನಿ ನಿಧಾನಕ್ಕೆ ಇದರ ಇಮೇಜ್ನ ಚೇಂಜ್ ಮಾಡ್ತಾ ಬರುತ್ತೆ. ಈ ಸಿಗರೇಟ್ ಕಂಪ್ನಿ ಅನ್ನೋ ಒಂದು ನೇಮಿಂದ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಎಂಟ್ರಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಫಸ್ಟ್ ಈ ಕಂಪ್ನಿಯ ನೇಮ್ ಚೇಂಜ್ ಮಾಡ್ತಾರೆ. ಇದರಲ್ಲಿ ಇಂಪೀರಿಯಲ್ ಅನ್ನೋ ಒಂದು ನೇಮ್ ಇರೋದ್ರಿಂದ ತುಂಬ ಜನಕ್ಕೆ ಇದು ಬ್ರಿಟಿಷ್ ಕಂಪ್ನಿ ಅಂತ ಗೊತ್ತಾಗ್ಬಿಡುತ್ತೆ. ಬ್ರಿಟಿಷ್ ಕಂಪ್ನಿ ಅಂದ ತಕ್ಷಣನೇ ತುಂಬ ಜನ ಇದನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವಾಗ ತಾನೇ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಬ್ರಿಟಿಷ್ರನ್ನ ನಮ್ಮ ಜನ ತುಂಬ ಹೇಟ್ ಮಾಡ್ತಾ ಇರ್ತಾರೆ. ಬ್ರಿಟಿಷ್ ಹೆಸರು ಕೇಳಿದ್ರೇ ಜನ ರೊಚ್ಚಿಗೆ ಹೇಳ್ತಾ ಇರ್ತಾರೆ. ಆಗ ಈ ಕಂಪ್ನಿ ಯೋಚನೆ ಮಾಡಿ ಈ ಇಂಪೀರಿಯಲ್ ಅನ್ನೋ ಒಂದು ನೇಮ್ನೇ ಚೇಂಜ್ ಮಾಡಿಬಿಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡುತ್ತೆ. ಅದಲ್ದಲೆ ಈ ಕಂಪ್ನಿಗೆ ತೊಂದರೆ ಮಾಡ್ತಿರೋದು ಈ ಟೊಬ್ಯಾಕೋ ಅನ್ನೋ ಒಂದು ನೇಮು. ಈ ಟೊಬ್ಯಾಕೋ ಕೂಡ ತೆಗಿಬೇಕು ಅಂತ ಈ ಕಂಪ್ನಿಯ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡುತ್ತೆ. ಈ ತರ ತೀರ್ಮಾನ ಮಾಡಿ ಈ ಕಂಪ್ನಿಯ ನೇಮ್ ಚೇಂಜ್ ಮಾಡ್ತಾರೆ. ಆ ನೇಮ್ ಏನಂದ್ರೆ ಇಂಡಿಯನ್ ಟೊಬ್ಯಾಕೋ ಕಂಪನಿ ಅಂತ. ಈಗೇನು ಇಲ್ಲೊಂದು ಟೊಬ್ಯಾಕೋ ಬಂತು ಅಂತ ನೀವು ಅನ್ಕೊಬಹುದು, ಬಟ್ ಅವರು ಇಂಡಿಯನ್ ಟೊಬ್ಯಾಕೋ ಕಂಪ್ನಿನ ಶಾರ್ಟ್ ಫಾರ್ಮ್ ಆಗಿ ITC ಅಂತ ಕರೀತಾರೆ. ನಿಮಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ITC ಫುಲ್ ಫಾರ್ಮ್ ಏನು ಅಂತ. ಯಾಕಂದ್ರೆ ಎಲ್ಲರ ಬಾಯಲ್ಲೂ ITC ಅಂತ ಬರ್ತಾ ಹೋದಂಗೆ ಈ ಫುಲ್ ಫಾರ್ಮ್ ಅನ್ನೋದು ಮರ್ತೇ ಹೋಗ್ಬಿಡ್ತಾರೆ. ಈ ಕಂಪ್ನಿನ ITC ಅನ್ನೋದನ್ನೇ ರೂಢಿ ಆಗ್ತಾ ಹೋಗುತ್ತೆ ಅಂತ ಅವಾಗಲೇ ಯೋಚನೆ ಮಾಡಿ ITC ಅನ್ನೋ ಒಂದು ನೇಮ್ನ ತಾಂಬರ್ತಾರೆ. ಮತ್ತೆ 1973 ಇಂದಿರಾ ಗಾಂಧಿ ಒಂದು ಹೊಸ ಆಕ್ಟ್ನ ತಾಂಬರ್ತಾರೆ. ಆ ಆಕ್ಟ್ ನೇಮ್ ಬಂದ್ಬಿಟ್ಟು ಫೆರಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಅಂತ. ಈ ಆಕ್ಟ್ ಏನು ಹೇಳುತ್ತೆ ಅಂದರೆ, ಫಾರಿನ್ ಕಂಪ್ನಿಗಳು ಏನಾದರೂ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೆ 60% ಆಫ್ ದಿ ಓನರ್ಶಿಪ್ ಆಫ್ ದ ಕಂಪನಿ ಇಂಡಿಯನ್ಸ್ ನೇಮಲ್ಲೇ ಇರಬೇಕು ಅಂತ ಈ ಆಕ್ಟ್ ಹೇಳುತ್ತೆ. ಇದರಿಂದ ಬೈ ಡಿಫಾಲ್ಟ್ ಈ ಬ್ರಿಟಿಷ್ ಓನರ್ಶಿಪ್ ಇದ್ದ ಕಂಪನಿ ಸಡನ್ಲಿ ಇಂಡಿಯನ್ ಓನರ್ಶಿಪ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಿದ್ರೆ ಈ ಬ್ರಿಟಿಷ್ ಓನ್ ಮಾಡಿರೋ ಕಂಪ್ನಿನ ಯಾವ ಇಂಡಿಯನ್ಸ್ ಬೈ ಮಾಡ್ತಾರೆ? ಮೆಜಾರಿಟಿ ಆಫ್ ದಿ ಸ್ಟೇಕ್ ಬೈ ಮಾಡೋದು ಗೌರ್ಮೆಂಟೇನೆ. ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಡೈರೆಕ್ಟ್ಲಿ ಹೋಗಿ ಬೈ ಮಾಡಲ್ಲ, LIC ಹೋಗಿ ಬೈ ಮಾಡುತ್ತೆ. LIC ಬಂದ್ಬಿಟ್ಟು ಗೊತ್ತಲ್ವಾ LIC ಯಾವ ರೀತಿ ಅಂತ. ನಾವು ಜನಗಳು ಕೊಟ್ಟಿರೋ ದುಡ್ಡನ್ನ LIC ಮ್ಯಾನೇಜ್ ಮಾಡ್ತಿರುತ್ತೆ. LIC ಹೋಗಿ ಈ ಕಂಪ್ನಿಯ ಮೆಜಾರಿಟಿ ಆಫ್ ದ ಸ್ಟೇಕ್ನ ಬೈ ಮಾಡುತ್ತೆ. ಅದು ಬಿಟ್ಟು ನೆಕ್ಸ್ಟು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಇದೆ, ಅಂದರೆ UTI ಅವಾಗ ಗೌರ್ಮೆಂಟ್ ಕಂಪ್ನಿ ಆಗಿರುತ್ತೆ. ಅದು ಕೂಡ ಮೆಜಾರಿಟಿ ಆಫ್ ದ ಸ್ಟೇಕ್ ITC ನಲ್ಲಿ ಓನ್ ಮಾಡ್ತಾ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಜಾಸ್ತಿ ಬೈ ಮಾಡೋದು ಪಬ್ಲಿಕ್ ಅಂದ್ರೆ ನಮ್ಮಂತ ನಿಮ್ಮಂತ ಜನಗಳು. 1970 ಆಲ್ರೆಡಿ ITC ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ಆಗ ನಮ್ಮಂತ ನಿಮ್ಮಂತ ಪಬ್ಲಿಕ್ಗಳು ಕೂಡ ITC ಶೇರ್ಸ್ ನ ಬೈ ಮಾಡ್ತಾ ಹೋಗ್ತಾರೆ. ಇದರಿಂದ ಬ್ರಿಟಿಷ್ ಹತ್ರ ಇದ್ದ ಓನರ್ಶಿಪ್ ಇಂಡಿಯನ್ಸ್ ಕಡೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಬ್ರಿಟಿಷರು ಈ ಕಂಪ್ನಿಯ ಸ್ಟೇಕ್ ನ ಇಂಡಿಯನ್ಸ್ಗೆ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ. ಈ ಡಿಸಿಷನ್ ಇಂದ ಕಂಟ್ರೋಲ್ ಆಫ್ ದಿ ಕಂಪನಿ ನಮ್ಮ ಇಂಡಿಯನ್ಸ್ ಕೈಯಲ್ಲಿ ಬರ್ತಾ ಹೋಗುತ್ತೆ. ಈಗ ಈ ಕಂಪ್ನಿ ನೆಕ್ಸ್ಟ್ ಏನೇನು ಸ್ಟೆಪ್ ತಗೊಳುತ್ತಲ್ಲ ಅದೆಲ್ಲಾನು ಮಿರಾಕಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಟೈಮಲ್ಲಿ ಈ ತರ ಯೋಚನೆ ಮಾಡೋದು ಒಂಥರ ಶಾಕಿಂಗೇ ಅನ್ಸುತ್ತೆ. 1975 ನಮ್ಮ ಇಂಡಿಯಾದಲ್ಲಿ ಏನಾದರೂ ಬಿಸ್ನೆಸ್ ನ ರನ್ ಮಾಡ್ಬೇಕಂದ್ರೆ ಅದು ನೈಟ್ ಮೇರ್ ಇದ್ದಂಗೆ. ಅಂದ್ರೆ ಅದು ಇಂಪಾಸಿಬಲ್ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ನ ರನ್ ಮಾಡೋದಕ್ಕೆ. ಯಾಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಾವಿರಾರು ಲೈಸೆನ್ಸ್ಗಳು ಬೇಕಾಗಿತ್ತು. ಪ್ರತಿ ಒಂದು ಗೌರ್ಮೆಂಟ್ ಆಫೀಸಿಂದನೂ ನಮಗೆ ಅಪ್ರೂವ್ಗಳು ಬೇಕಾಗಿತ್ತು. ಇದನ್ನ ಲೈಸೆನ್ಸ್ ರಾಜ್ ಅಂತ ಕರೀತಾರೆ. ಅಂದರೆ ಪ್ರೈವೇಟ್ಲಿ ನೀವೇನಾದರೂ ಬಿಸ್ನೆಸ್ನ ರನ್ ಮಾಡೋಕ್ಕೆ ಗೌರ್ಮೆಂಟ್ ಸಪೋರ್ಟೇ ಮಾಡ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ITC ಒಂದು ಡಿಸಿಷನ್ ತಗೊಳುತ್ತೆ. ಏನಂದರೆ ಈಗ ಆಲ್ರೆಡಿ ITCಗಿರೋ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಂದರೆ ಇದೊಂದು ಸಿಗರೇಟ್ ಕಂಪ್ನಿ ಅಂತ. ಇದ್ರ ಫೇಸ್ನ ಚೇಂಜ್ ಮಾಡ್ಕೊಳಕ್ಕೆ ITC ಒಂದು ಡಿಸಿಷನ್ ತಗೊಳುತ್ತೆ. ಅದು ಲಕ್ಸುರಿ ಹೋಟೆಲ್ ಬಿಸ್ನೆಸ್ಸಲ್ಲಿ ಕಾಲಿಡ್ತಾ ಹೋಗುತ್ತೆ. ಇದನ್ನ 1975 ಸ್ಟಾರ್ಟ್ ಮಾಡ್ತಾರೆ. ಆಗಿನ ಟೈಮಲ್ಲಿ ಇದನ್ನ ಎಷ್ಟೋ ಜನ ಕ್ರಿಟಿಸೈಸ್ ಮಾಡಿರ್ತಾರೆ. ಯಾಕಂದರೆ ಸಿಗರೇಟ್ ತಯಾರು ಮಾಡೋ ಕಂಪ್ನಿಗೆ ಹೋಟ್ಲು ರನ್ ಮಾಡೋಕ್ಕೆ ಹೆಂಗೆ ಬರುತ್ತೆ, ಹೋಟ್ಲ್ ಯಾವ ಬಿಸ್ನೆಸ್ಸು ಸಿಗರೇಟ್ ಯಾವ ಬಿಸ್ನೆಸ್ಸು ಅಂತ. ಬಟ್ ITCದು ಪ್ಲಾನ್ ಬೇರೆ ಇರುತ್ತೆ. ITC ಪ್ಲಾನ್ ಏನಂದ್ರೆ ಈ ಸಿಗರೇಟ್ ಅನ್ನೋ ಫೇಸ್ ಇಂದ ಹೊರಗೆ ಬರಬೇಕು, ಜನ ನಮ್ಮನ್ನ ಸಿಗರೇಟ್ ಇಂದ ಬಿಟ್ಟು ಬೇರೆ ಮುಖವಾಗಿ ನೋಡಬೇಕು ಅಂತ. ಅದೇ ಕಾರಣಕ್ಕೆ ಹೋಟ್ಲಿಗೆ ಎಂಟ್ರಿ ಆಗ್ತಾರೆ. ಆ ಹೋಟ್ಲು ನೇಮೇನೆ ITC ಮಯೂರ ಅಂತ.
ಇದನ್ನ ಡೆಲ್ಲಿನಲ್ಲಿ ಫಸ್ಟ್ ಹೋಟ್ಲ್ ಆಗಿ ಲಾಂಚ್ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ITCಗೆ ಅರ್ಥ ಆಗುತ್ತೆ ಈ ಲಕ್ಸುರಿ ಹೋಟೆಲ್ ಅನ್ನೋದು ಒಂದು ನೀಶ್ ಬಿಸ್ನೆಸ್. ಇದರಲ್ಲಿ ಶ್ರೀಮಂತರು ಮಾತ್ರ ಬರ್ತಾರೆ, ನಾರ್ಮಲ್ ಜನಗಳು ಬರಲ್ಲ. ನಾರ್ಮಲ್ ಜನಗಳು ಬರ್ದಲೇ ಇರೋ ಕಾರಣದಿಂದ ಎಷ್ಟೋ ಜನಕ್ಕೆ ITC ನೇಮೇ ಗೊತ್ತಿರಲ್ಲ. ಯಾಕಂದ್ರೆ ಸಿಗರೇಟ್ ಅನ್ನೋದು ಒಂದು ಲಕ್ಸುರಿ ಪ್ರಾಡಕ್ಟ್, ಅದನ್ನ ಜಾಸ್ತಿ ಶ್ರೀಮಂತರೇ ಯೂಸ್ ಮಾಡ್ತಿರ್ತಾರೆ. ಆದ್ರೆ ಬರ್ತಾ ಬರ್ತಾ ಸಾಮಾನ್ಯ ಮಿಡಲ್ ಕ್ಲಾಸ್ ಜನಗಳು ಸಿಗರೇಟ್ ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಅಬ್ಸರ್ವ್ ಮಾಡಿದ ITC ಜಸ್ಟ್ ನಾವು ಹೋಟ್ಲಲ್ಲೇ ಇದ್ರೆ ಪ್ರತಿಯೊಂದು ಜನಗಳ ಬಾಯಲ್ಲಿ ನಮ್ ನೇಮ್ ಬರಕ್ ಚಾನ್ಸ್ ಇಲ್ಲ, ಅದಕ್ಕೆ ನಾವು ಈಗ ಬೇರೆ ಪ್ರಾಡಕ್ಟ್ ಅಲ್ಲಿ ಕೂಡ ಎಂಟ್ರಿ ಆಗಬೇಕು ಅಂತ ಬೇರೆ ಬೇರೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಗಳಲ್ಲಿ ಕೂಡ ಕಾಲಿಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್. ಯಾಕಂದ್ರೆ 1910ರಿಂದ 1975 ITC ಏನ್ ಮಾಡಿರುತ್ತೆ, ತನ್ನ ಡಿಸ್ಟ್ರಿಬ್ಯೂಷನ್ ನ ಸ್ಟ್ರಾಂಗ್ ಮಾಡ್ತಾ ಬಂದಿರುತ್ತೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ತನ್ನ ಐಟಮ್ ನ ಪ್ರತಿಯೊಂದು ಅಂಗಡಿಗಳಲ್ಲೂ ಮತ್ತೆ ಶಾಪ್ಗಳಲ್ಲೂ ಇಡೋದು. ತಗೊಂಡೋಗಿ ಫ್ಯಾಕ್ಟರಿಯಿಂದ ತಗೊಂಡೋಗಿ ಡೈರೆಕ್ಟ್ ಅದು ಶಾಪ್ಗೆ ಹೋಗ್ಬೇಕಲ್ಲ, ಶಾಪ್ಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗಕ್ಕಾಗುತ್ತೆ? ಇವ್ರು ಹಿಂಗೆ ಎಸದ ತಕ್ಷಣ ಎಲ್ಲ ಕಡೆ ಹೋಗಲ್ಲ. ಅದು ನೀಟಾಗಿ ನೆಟ್ವರ್ಕ್ ಇರಬೇಕು. ಆ ನೆಟ್ವರ್ಕ್ ಏನ್ ಮಾಡುತ್ತೆ, ಎಲ್ಲ ಕಡೆ ಅದನ್ನ ಅವೈಲೇಬಿಲಿಟಿ ಮಾಡುತ್ತೆ. ಆ ಅವೈಲೇಬಿಲಿಟಿ ಮಾಡಕ್ಕೆ ಡಿಸ್ಟ್ರಿಬ್ಯೂಷನ್ ಇರಬೇಕು. ITC ಹತ್ರ ಆಲ್ರೆಡಿ 75 ಲಕ್ಷ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಇದನ್ನ ITC 65 ವರ್ಷ ಬಿಲ್ಡ್ ಮಾಡ್ಕೊಂಡ್ ಬಂದಿರ್ತಾನೆ. ಯಾವ ಅಂಗಡಿಗಳಲ್ಲಿ ಸಿಗರೇಟ್ ಇಡ್ತಾ ಇದ್ರು ಅದೇ ಅಂಗಡಿಗಳಲ್ಲಿ ಸನ್ಫಿಶ್ ಬಿಸ್ಕೆಟ್, ಆಶೀರ್ವಾದ್ ಆಟ ಈ ತರ ಪ್ರಾಡಕ್ಟ್ಗಳನ್ನು ಅವೈಲೇಬಲ್ ಮಾಡ್ತಾ ಬರ್ತಾರೆ. ಈ ಡಿಸ್ಟ್ರಿಬ್ಯೂಷನ್ ITCಯ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿರುತ್ತೆ. ಅವಾಗ ITC ಏನ್ ಪ್ಲಾನ್ ಮಾಡುತ್ತೆ, ಹೊಸ ಹೊಸ ಬ್ರ್ಯಾಂಡ್ಗಳನ್ನ ಲಾಂಚ್ ಮಾಡಿ ಆ ಬ್ರ್ಯಾಂಡ್ ಅಂಡರ್ ಅಲ್ಲಿ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಹೋಗುತ್ತೆ. ಆಶೀರ್ವಾದ್ ಅಂಡರ್ ಅಲ್ಲಿ ಆಟ, ಸಾಲ್ಟ್ ಈ ತರ ಪ್ರಾಡಕ್ಟ್ ನ ಲಾಂಚ್ ಮಾಡುತ್ತೆ. ಸನ್ಫೀಸ್ಟ್ ಅಂಡರ್ ಅಲ್ಲಿ ಬಿಸ್ಕೆಟ್ ನ ಲಾಂಚ್ ಮಾಡುತ್ತೆ. ಮತ್ತೆ ಬಿಂಗೋ ಅಂಡರ್ ಅಲ್ಲಿ ಚಿಪ್ಸ್ ನ ಲಾಂಚ್ ಮಾಡುತ್ತೆ. ಇದೇ ರೀತಿ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ಕ್ರಿಯೇಟ್ ಮಾಡಿ FMCG ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಾ ಹೋಗುತ್ತೆ. ಮುಂಚೆ ITC ಅಂದ್ರೆ ಜನ ಅನ್ಹೆಲ್ತಿ ಅಂತ ಇದ್ರು, ಬಟ್ ಇವತ್ತು ಜನ ಅದೇ ITC ಬ್ರ್ಯಾಂಡ್ ನ ಮನೆಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ತನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ದೇವರಿಗೆ ಪೂಜೆ ಮಾಡಕ್ಕೆ ಮಂಗಲ್ದೀಪ್ ಅಗರಬತ್ತಿ ಯೂಸ್ ಮಾಡ್ತಿದ್ದಾರೆ, ಮಕ್ಕಳಿಗೆ ಹೇಳ್ಕೊಡಕ್ಕೆ ಕ್ಲಾಸ್ಮೇಟ್ ಬುಕ್ ಯೂಸ್ ಮಾಡ್ತಿದ್ದಾರೆ. ಯಾವ್ದನ್ನ ಮನೆಗಳಲ್ಲಿ ಜಾಸ್ತಿ ಹೇಟ್ ಮಾಡ್ತಾರೆ ಅಂದ್ರೆ ಸಿಗರೇಟ್ ನ, ಅದೇ ಬ್ರ್ಯಾಂಡ್ ನ ಸ್ಕೂಲ್ ಮಕ್ಕಳು ಇಷ್ಟಪಡ್ತಾರೆ, ಬಿಸ್ಕೆಟ್ ತಿನ್ನೋ ಮಕ್ಕಳು ಇಷ್ಟಪಡ್ತಾರೆ, ಪೂಜೆ ಮಾಡುವಂತ ಜನಗಳು ಇಷ್ಟಪಡ್ತಾರೆ. ಯಾವ ರೀತಿ ITC ತನ್ನ ಕೆಟ್ಟ ಇಮೇಜ್ ಇಂದ ಒಳ್ಳೆ ಇಮೇಜ್ ಗೆ ಕನ್ವರ್ಟ್ ಆಗ್ತಾನೆ ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಮತ್ತೆ ಯಾವಾಗ್ಲೂ ಕೂಡ ITC ಮುಂದೆ ಬರೋ ಥ್ರೆಟ್ ಇಂದ ಯಾವಾಗ್ಲೂ ಪ್ರಿಪೇರ್ ಆಗಿರ್ತಿದ್ದ. ಯಾಕಂದ್ರೆ ಈ ಕಂಪ್ನಿಯ ಮೋಸ್ಟ್ ಆಫ್ ದಿ ರೆವಿನ್ಯೂ ಬಂದ್ಬಿಟ್ಟು ಒಂದೇ ಒಂದು ಪ್ರಾಡಕ್ಟ್ ಇಂದ ಬರುತ್ತೆ. ನಾಳೆ ಏನಾದ್ರೂ ಈ ಪ್ರಾಡಕ್ಟ್ ತೊಂದರೆ ಆದ್ರೆ ಕಂಪ್ನಿ ಮುಳುಗೋಗ್ಬೇಕಾಗುತ್ತೆ ಅಂತ ITC ಯಾವಾಗ್ಲೂ ಬಿ ಕೇರ್ಫುಲ್ ಆಗಿರ್ತಿದ್ದ. 2003 ಇಂಡಿಯನ್ ಗೌರ್ಮೆಂಟ್ ಒಂದು ಆಕ್ಟ್ ನ ತಾಂಬರುತ್ತೆ. ಆ ಆಕ್ಟ್ ನೇಮ್ ಬಂದ್ಬಿಟ್ಟು ಕಾಪ್ಟಾ ಅಂತ, ಅಂದ್ರೆ ಸಿಗರೇಟ್ ಅಂಡ್ ಅದರ್ ಪ್ರಾಡಕ್ಟ್ ಆಕ್ಟ್ ಅಂತ. ಈ ಆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಈ ಟೊಬ್ಯಾಕೋ ಪ್ರಾಡಕ್ಟ್ಗಳು ಯಾವುದೇ ರೀತಿ ಅಡ್ವರ್ಟೈಸ್ ಮಾಡಂಗಿಲ್ಲ. ಅಡ್ವರ್ಟೈಸ್ ಮಾಡೋದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡುತ್ತೆ. ಮತ್ತೆ 80% ಆಫ್ ದಿ ಟೊಬ್ಯಾಕೋ ಪ್ಯಾಕೆಟ್ ಮೇಲೆ ಅವೇರ್ನೆಸ್ ಇರಬೇಕು. ಈ ತರ ಕ್ಯಾನ್ಸರ್ ನಿಮ್ಮನ್ನ ಕಿಲ್ ಮಾಡುತ್ತೆ, ಕ್ಯಾನ್ಸರ್ ಇಂದ ಹಾಳಾಗುತ್ತೆ, ಕ್ಯಾನ್ಸರ್ ಆಲ್ವೇಸ್ ಡೇಂಜರಸ್ ಅಂತ ಅವೇರ್ನೆಸ್ ನ ಹರಡಬೇಕು. ಆಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ನ ಬ್ಯಾನ್ ಮಾಡ್ತಾರೆ. ಇದರಿಂದ ಎಷ್ಟೋ ಜನ ಅನ್ಕೊಂಡಿರ್ತಾರೆ ITC ಕತೆ ಮುಗೀತು, ಇನ್ಮೇಲೆ ITC ಮುಳುಗೋಗುತ್ತೆ ಅಂತ. ಬಟ್ ITC ಅಲ್ಲಿಂದ ಇನ್ನೂ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಹೆಂಗಂದ್ರೆ ITC ಆಲ್ರೆಡಿ ಈ ತರ ರೂಲ್ಸ್ ಬರೋಕ್ಕಿಂತ ಮುಂಚೆನೆ ITC ಏನ್ ಮಾಡಿರ್ತಾನೆ, ತನ್ನ ಪಾಕೆಟ್ ಮೇಲೆ ವಾರ್ನಿಂಗ್ ಮಾಡ್ತಾ ಬಂದಿರ್ತಾನೆ, ಸ್ಮೋಕಿಂಗ್ ಕಿಲ್ಸ್ ಅಂತ. ಆಮೇಲೆ ITC ಹತ್ರ ಆಲ್ರೆಡಿ 75 lakhs ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಅಡ್ವರ್ಟೈಸ್ಮೆಂಟ್ ಏನ್ ಬೇಕಾಗಿರ್ಲಿಲ್ಲ ಇವ್ರಿಗೆ ಪ್ರಾಡಕ್ಟ್ ನ ಸೆಲ್ ಮಾಡಕ್ಕೆ. ಬಿಕಾಸ್ ಜನ ಆಲ್ರೆಡಿ ಅಡಿಕ್ಟೆಡ್ ಆಗಿದ್ರು. ಜನ ಅಡಿಕ್ಟೆಡ್ ಆಗಿರೋದ್ರಿಂದ ಅವ್ರು ಯಾವ್ದೋ ಅಂಗಡಿಗೆ ಹೋಗಿ ಸಿಗರೇಟ್ ಕೊಡಿ ಅಂತ ಕೇಳಿದ್ರೆ ಅಲ್ಲಿ ಸಿಗರೇಟ್ ನ ಅವೈಲೇಬಿಲಿಟಿ ಮಾಡೋದಷ್ಟೇನೆ ITC ಕೆಲಸ ಆಗಿರುತ್ತೆ. ಅದನ್ನ ಅಡ್ವರ್ಟೈಸ್ ಮಾಡೋದು ಅಷ್ಟೊಂದು ಮ್ಯಾಟರ್ ಆಗಿರಲ್ಲ. ಇದರಿಂದ ITCಗೆ ಲಾಭನೇ ಆಗುತ್ತೆ, ನಷ್ಟ ಆಗಲ್ಲ. ಹೆಂಗಂದ್ರೆ ಇವ್ರ ಕಾಂಪಿಟೇಟರ್ಗಳು ಇದು ಯಾವುದಕ್ಕೂ ರೆಡಿ ಇರಲ್ಲ. ಅವ್ರು ಏನ್ ಮಾಡ್ತಿರ್ತಾರೆ, ಅಡ್ವರ್ಟೈಸ್ ಇಂದಾನೆ ಸೇಲ್ಸ್ ಮಾಡ್ತಾ ಇರ್ತಾರೆ. ಅಡ್ವರ್ಟೈಸ್ ಮಾಡಿದ್ರೇನೆ ಅವ್ರಿಗೆ ಸೇಲ್ಸ್ ಬರ್ತಾ ಇರುತ್ತೆ. ಈ ತರ ರೂಲ್ಸ್ ಬಂದ ತಕ್ಷಣನೇ ಇವ್ರ ಕಾಂಪಿಟೇಟರ್ ಎಲ್ಲರೂ ಮಾರ್ಕೆಟ್ ಇಂದ ವೈಟ್ ವಾಶ್ ಆಗ್ತಾ ಹೋಗ್ತಾರೆ, ಮಾರ್ಕೆಟ್ ಇಂದ ಹೊರಗೆ ಹೋಗ್ತಾರೆ. ಆಗ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದೇನೆ ITC. ಯಾಕಂದ್ರೆ ITC ಮುಂಚೆನೆ ಪ್ರಿಪೇರ್ ಆಗಿರ್ತಾನೆ. ಯಾವುದೇ ಒಂದು ರೂಲ್ಸ್ ಚೇಂಜ್ ಆಗಕ್ಕಿಂತ ಮುಂಚೆನೆ ಯಾರು ಪ್ರಿಪೇರ್ಡ್ ಆಗಿರ್ತಾರೆ ಅವರೇ ಯಾವಾಗ್ಲೂ ವಿನ್ ಆಗ್ತಾರೆ. ಅದೇ ರೀತಿ ITC ಕೂಡ ವಿನ್ ಆಗ್ತಾನೆ. ITCಗೆ ಇವತ್ತು ಕೂಡ ಗೌರ್ಮೆಂಟ್ ಇಂದ ಭಯಂಕರ ಥ್ರೆಟ್ ಇದೆ. ಯಾಕಂದ್ರೆ ಗೌರ್ಮೆಂಟ್ ಎವ್ರಿ ಇಯರ್ ಸಿಗರೇಟ್ ಮೇಲಿನ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡ್ತಾನೆ ಇದೆ. ನೀವೇನಾದ್ರೂ 15 ರೂಪಾಯಿ ಸಿಗರೇಟ್ ತಗೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಅರೌಂಡ್ 8 ರೂಪಾಯಿ 50 ಪೈಸಾ ಜಸ್ಟ್ ಟ್ಯಾಕ್ಸ್ ಆಗಿರುತ್ತೆ. ಇನ್ನು ಉಳಿದಿದ್ದಷ್ಟೇನೆ ಸಿಗರೇಟ್ ಪ್ರೈಸ್ ಮತ್ತೆ ITCಯ ಪ್ರಾಫಿಟ್ ಆಗಿರುತ್ತೆ. 65ರಿಂದ 80% ಜಸ್ಟ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ. ಇದರಿಂದ ITCಗೆ ಯಾವಾಗ್ಲೂ ಕೂಡ ಗೌರ್ಮೆಂಟ್ ಇಂದ ಥ್ರೆಟ್ ಇದ್ದೇ ಇದೆ. ಇದಕ್ಕೇನೆ ITC ಈ ಸಿಗರೇಟ್ ಇಂದ ಬರ್ತಿರೋ ಬಿಸ್ನೆಸ್ ದುಡ್ಡಿಂದ ಏನ್ ಮಾಡ್ತಾ ಇದೆ, FMCG ಬ್ರ್ಯಾಂಡ್ ಗಳನ್ನ ಬಿಲ್ಡ್ ಮಾಡ್ತಾ ಇದೆ. ಇವತ್ತು ITCಯ ಟೋಟಲ್ ರೆವಿನ್ಯೂ ನಲ್ಲಿ 35% ಅಷ್ಟೇನೆ ಸಿಗರೇಟ್ ಇಂದ ಬರುತ್ತೆ. ಬಟ್ ಕಾಮಿಡಿ ವಿಷಯ ಏನ್ ಗೊತ್ತಾ, ಸಿಗರೇಟ್ ಇಂದ ಜಸ್ಟ್ 35% ಬರುತ್ತೆ. ಯಾಕಂದ್ರೆ ಹಿಂದೆಯಿಂದನೂ ITC ಹೋಟೆಲ್ನ ಬಿಲ್ಡ್ ಮಾಡಿದೆ, ಮತ್ತೆ ಈ FMCG ಬ್ರ್ಯಾಂಡ್ಗಳನ್ನ ಬಿಲ್ಡ್ ಮಾಡಿದೆ.
ಇದರಿಂದ 65% ಈ ಹೋಟೆಲ್ FMCG ಬ್ರ್ಯಾಂಡಿಂದ ಬರುತ್ತೆ ರೆವಿನ್ಯೂ, ಮತ್ತೆ ಇನ್ನು 35% ಈ ಸಿಗರೇಟಿಂದ ಬರುತ್ತೆ. ಬಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಗೊತ್ತಾ? 78% ಆಫ್ ದಿ ITC ಟೋಟಲ್ ಪ್ರಾಫಿಟ್ ಜಸ್ಟ್ ಸಿಗರೇಟಿಂದ ಬರುತ್ತೆ. ಅಂದರೆ ಸಿಗರೇಟ್ ಬಂದ್ಬಿಟ್ಟು ಹೈ ಮಾರ್ಜಿನ್ ಬಿಸ್ನೆಸ್. ITCಗೆ ಸಿಗರೇಟಲ್ಲಿ ಸಖತ್ತು ಮಾರ್ಜಿನ್ ಸಿಗುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ನಿಮ್ಮ ಅಂಗಡಿನಲ್ಲಿ ಒಂದು 3 ಐಟಮ್ ಸೆಲ್ ಮಾಡ್ತೀರಾ. 3 ಐಟಮಲ್ಲಿ ಒಂದು ಐಟಮ್ ಬಂದ್ಬಿಟ್ಟು ಸಿಗರೇಟು. ಈ ಸಿಗರೇಟು 100 ರೂಪಾಯಿ ಏನಾದರೂ ವ್ಯಾಪಾರ ಆದರೆ ಅದರಲ್ಲಿ 35 ರೂಪಾಯಿ ಸಿಗರೇಟಿಂದನೇ ವ್ಯಾಪಾರ ಆಗಿರುತ್ತೆ, ಸರಿನಾ? ಬಟ್ ಲಾಭ ನೀವೇನು ಮನೆಗೆ ತಗೊಂಡು ಹೋಗ್ತೀರಲ್ಲ ಅದರಲ್ಲಿ 78 ರೂಪಾಯಿ ಈ ಸಿಗರೇಟ್ದೇ ಲಾಭ ಆಗಿರುತ್ತೆ. ಯಾಕಂದರೆ ಸಿಗರೇಟಲ್ಲಿ ನಿಮಗೆ ಜಾಸ್ತಿ ದುಡ್ಡು ಉಳಿಯುತ್ತೆ. ಹಾಗೆ ಈಗ ITCನಲ್ಲಿ 35% ಆಫ್ ದಿ ರೆವಿನ್ಯೂ ಬೇರೆ ಪ್ರಾಡಕ್ಟಿಂದ ಬರ್ತಾ ಇದೆ, ಬಟ್ ಮೆಜಾರಿಟಿ ಆಫ್ ದಿ ಪ್ರಾಫಿಟ್ ಅಂದರೆ ಲಾಭ ಸಿಗರೇಟಿಂದನೇ ಬರ್ತಾ ಇದೆ. ಯಾಕಂದರೆ ನೀವೇ ನೋಡಿ, ಇದು ಲಾಸ್ಟ್ ಕ್ವಾರ್ಟರ್ದು ರಿಸಲ್ಟು FMCG ಅಂದರೆ ಸಿಗರೇಟ್ಸಿಂದ 8,791 ಕೋಟಿ ಒಂದು ಕ್ವಾರ್ಟ್ರಲ್ಲಿ ರೆವಿನ್ಯೂ ಬಂದಿದೆ. ಇದು ಇಯರ್ ಆನ್ ಇಯರ್ 8% ಗ್ರೋ ಆಗಿದೆ. ಅದೇ ಅದರ್ಸ್ ಅಂತ ಬಂದರೆ ಇದು FMCG ಅಂದರೆ FMCGನಲ್ಲಿ ಸಿಗರೇಟ್ ಕೂಡ FMCGನೇ. ಅದರ್ FMCG ಅಂದರೆ ನೀವು ನಾರ್ಮಲಿ ಯೂಸ್ ಮಾಡ್ತೀರಲ್ಲ ಆ ಪ್ರಾಡಕ್ಟ್ ಎಲ್ಲನೂ FMCG ಇಲ್ಲಿ ಬರ್ತಿದೆಯಲ್ಲ ಅದೆಲ್ಲನೂ ಅದರ್ಸು. ಅದ್ರದ್ದು ರೆವಿನ್ಯೂ ಎಷ್ಟು ಬರ್ತಾ ಇದೆ? 6,020 ಕೋಟಿ. ಲಾಸ್ಟ್ ಇಯರ್ ಎಷ್ಟಿತ್ತು? 5,418 ಕೋಟಿ. ಇಯರ್ ಆನ್ ಇಯರ್ 11% ಗ್ರೋ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ನೀಟಾಗಿ ನೋಡ್ಕೊಳ್ಳಿ. 8,791 ಕೋಟಿ, 6,020 ಕೋಟಿ. ಅದು ಬಿಟ್ಟು ಇವ್ರದ್ದು ಅಗ್ರಿ ಬಿಸ್ನೆಸ್ಸು, ಪೇಪರು ಇದೆಲ್ಲ ಇದೆ, ಅದನ್ನೆಲ್ಲ ಬಿಡೋಣ. ಜಸ್ಟ್ ಇವಾಗ ನಾವು ಇವೆರಡನ್ನೇ ಫೋಕಸ್ ಮಾಡೋಣ. ನೀವು ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ನಿಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಅಂದರೆ 8,791 ಕೋಟಿ ಸಿಗರೇಟ್ ಸೆಲ್ ಮಾಡಿರೋದಕ್ಕೆ ITCಗೆ 5,177 ಕೋಟಿ ಪ್ರಾಫಿಟ್ ಆಗಿದೆ. ಅಂದರೆ ಯಾವ ರೀತಿ ಮಾರ್ಜಿನ್ ಇರ್ಬೋದು ನೀವೇ ಯೋಚನೆ ಮಾಡಿ, ಹೈ ಮಾರ್ಜಿನ್ ಬಿಸ್ನೆಸ್ಸು. ಅದೇ ನೀವು 6,020 ಕೋಟಿ ಈ FMCG ಪ್ರಾಡಕ್ಟ್ ಸೆಲ್ ಮಾಡಿರೋದಕ್ಕೆ ಕೇವಲ 450 ಕೋಟಿ ಅಷ್ಟೇ ಲಾಭ ಬಂದಿದೆ. ಅಂದರೆ ಈ FMCG ಪ್ರಾಡಕ್ಟ್ಗಳು ಇನ್ನೂ ಈ ಕಂಪ್ನಿಗೆ ಯಾವುದೇ ರೀತಿ ಬೆನಿಫಿಟ್ನ ತಂದು ಕೊಡ್ತಾ ಇಲ್ಲ. ಇಯರ್ ಆನ್ ಇಯರ್ ಗ್ರೋ ಆಗಿದೆ. ಲಾಸ್ಟ್ ಇಯರ್ 317 ಕೋಟಿ ಇರೋದು ಈ ವರ್ಷ 450 ಕೋಟಿಗೆ ಬಂದಿದೆ. ಬಟ್ ಇಯರ್ ಆನ್ ಇಯರ್ ಅಷ್ಟೊಂದು ಗ್ರೋ ಆಗ್ತಾ ಇಲ್ಲ. ಆಮೇಲೆ ನೀವು ITCದು ಶೇರ್ ಪ್ರೈಸ್ ಕೂಡ ನೋಡಿ. ITC ಶೇರ್ ಪ್ರೈಸ್ ರೀಸೆಂಟ್ಲಿ ಕೆಳಗೆ ಬಿದ್ದಿತ್ತು. ಬಿಕಾಸ್ ಗೌರ್ಮೆಂಟ್ ಏನು ಮಾಡ್ತು, GSTನ ಜಾಸ್ತಿ ಮಾಡ್ತು. 28% ಇರೋ GSTನ 40% ಮಾಡ್ತು. ಮತ್ತೆ ಎಕ್ಸೈಸ್ ಡ್ಯೂಟಿ ಕೂಡ ಜಾಸ್ತಿ ಮಾಡ್ತು. ಮುಂಚೆ 1000 ಸಿಗರೇಟಿಗೆ 2,500 ರೂಪಾಯಿನೋ ಎಕ್ಸೈಸ್ ಡ್ಯೂಟಿ ಇತ್ತು. ಇವಾಗ ಅದನ್ನ 8,500 ರೂಪಾಯಿ ಮಾಡಿದ್ದಾರೆ. ಇದ್ರ ಜೊತೆಗೆ 40% GST ಬೇರೆ. ಇದರಿಂದ ಏನಾಯ್ತು, ಪ್ರೈಸ್ ಆಟೋಮೆಟಿಕ್ಲಿ ಫಾಲ್ ಆಯ್ತು. ಯಾಕಂದ್ರೆ 15 ರೂಪಾಯಿಗೆ ಸೆಲ್ ಆಗ್ತಿರೋ ಸಿಗರೇಟು ಈಗ ಆಟೋಮೆಟಿಕ್ಲಿ 21-22 ರೂಪಾಯಿಗೆ ಸೆಲ್ ಆಗಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಕಂಪ್ನಿಯ ರೆವಿನ್ಯೂ ಡೌನ್ ಆಗುತ್ತೆ ಅಂತ ಶೇರ್ ಪ್ರೈಸ್ ಕೆಳಗೆ ಬಂತು. ಆಮೇಲೆ ನೀವು ITCದು ಸೇಲ್ಸ್ ಕೂಡ ನೋಡಿ. ಲಾಸ್ಟ್ 3 ಇಯರ್ ಸೇಲ್ಸ್ ನೋಡಿ, ಕೇವಲ 7% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಪ್ರಾಫಿಟ್ 9% ಗ್ರೋತ್ ಆಗಿದೆ. ಆ್ಯಕ್ಚುಲಿ FMCG ಪ್ರಾಡಕ್ಟಲ್ಲಿ ನೀವು ಲಾಂಗ್ ಟರ್ಮಲ್ಲಿ ಏನೋ ದುಡ್ಡು ಮಾಡಬೇಕಂದ್ರೆ ಅದು ಮಿನಿಮಮ್ 12-15% ಗ್ರೋ ಆಗಬೇಕು. ಡಬಲ್ ಡಿಜಿಟ್ ಗ್ರೋತ್ ಅಂತ ಕರಿತೀವಿ. 12-15% ಸೇಲ್ಸ್ ಗ್ರೋತ್ ಆಗಬೇಕು. ಪ್ರಾಫಿಟ್ ಕೂಡ ಅದೇ ರೀತಿ ಗ್ರೋ ಆಗಬೇಕು. ಬಟ್ ITC ಆ ಥರ ಆಗ್ತಿಲ್ಲ. ಬಿಕಾಸ್ ಯಾಕಂದರೆ ಈ FMCG ITCಗೆ ಅಷ್ಟೊಂದು ಪ್ರಾಫಿಟ್ನ ಮಾಡಿಕೊಡ್ತಿಲ್ಲ, ಬಟ್ ಗ್ರೋತ್ ಆಗ್ತಾ ಇದೆ. ನೀವೇ ನೋಡಿ, ಇಲ್ಲಿ 2020ರಲ್ಲಿ ITCಗೆ 3,000 ಕೋಟಿ ರೆವಿನ್ಯೂ ಬರ್ತಾ ಇತ್ತು FMCGಯಿಂದ. ಇವಾಗ 6,000 ಕೋಟಿ ಆಗಿದೆ. ಅಂದರೆ 2020ರಿಂದ ಈ ಕಡೆ ಸ್ವಲ್ಪ ಗ್ರೋತ್ ಪರವಾಗಿಲ್ಲ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಬಿಕಾಸ್ ಅವರು ಹೊಸ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದಾರೆ. ಯೋಗ ಬಾರ್ ಅಂತ ಇರ್ಬೋದು, ಇದು ಆನ್ಲೈನ್ ಬ್ರ್ಯಾಂಡ್ ಇದು. ಮತ್ತು 24 ಮಂತ್ರ ಆರ್ಗ್ಯಾನಿಕ್ ಅಂತ, ಇದು ನೀವು ಬ್ಲಿಂಕಿಟ್ಟು, ಇನ್ಸ್ಟಾಮಾರ್ಟು ಮತ್ತು ಬಿಗ್ ಬಾಸ್ಕೆಟಲ್ಲೆಲ್ಲ ನೋಡ್ಬೋದು. ಈ ಎಲ್ಲ ಬ್ರ್ಯಾಂಡ್ಗಳನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಬಟ್ ITC ನಿಜವಾಗ್ಲೂ ಗ್ರೋ ಆಗಬೇಕಂದ್ರೆ FMCG ಜಾಸ್ತಿ ಪ್ರಾಫಿಟ್ ಮಾಡಿಕೊಡ್ಬೇಕು. FMCG ಗ್ರೋ ಆಗ್ತಾ ಇದೆ, ಪ್ರಾಫಿಟ್ ಮಾಡಿಕೊಡ್ತಾ ಇಲ್ಲ. ಯಾಕಂದರೆ ಇನಿಷಿಯಲಿ ಈ ಬ್ರ್ಯಾಂಡ್ಗಳೆಲ್ಲನೂ ಲಾಸ್ ಮೇಕಿಂಗಲ್ಲಿ ಇರ್ತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ, ಈಗ ITCದು ಶೇರ್ ಪ್ರೈಸ್ ಎಷ್ಟಿದೆ ಇವಾಗ? 323 ರೂಪಾಯಿ ಇದೆಯಾ? 300 ರೂಪಾಯಿನಂತೆ ಎಕ್ಸಾಂಪಲ್ ತಗೊಳ್ಳಿ. ಇವಾಗ ITC ಎಷ್ಟು ಡಿವಿಡೆಂಡ್ ಕೊಡ್ತಾನೆ ಅಂತ ಚೆಕ್ ಮಾಡಿ. ಇಲ್ಲಿ ಕಾರ್ಪೊರೇಟ್ ಆಕ್ಷನಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಡಿವಿಡೆಂಡ್ ITC 2025ರಲ್ಲಿ ಎಷ್ಟು ಕೊಟ್ಟಿದ್ದಾನೆ? 7 ರೂಪಾಯಿ 85 ಪೈಸಾ ಪ್ಲಸ್ 6 ರೂಪಾಯಿ 50 ಪೈಸೆ ಕೊಟ್ಟಿದ್ದಾನೆ. ಎರಡೂ ಸೇರಿಸಿದ್ರೆ ಅರೌಂಡ್ 14.5 ಆಗುತ್ತೆ. ನೀವು 320 ರೂಪಾಯಿ ಲೆಕ್ಕ ಮಾಡಿದ್ರು ಕೂಡ 4.5% ITC ಎವ್ರಿ ಇಯರ್ ಡಿವಿಡೆಂಡ್ ಕೊಡ್ತಾನೆ. 4.5%. ಇದ್ರ ಮೇಲೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗೋದು ಎಕ್ಸ್ಟ್ರಾ. ಬಟ್ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ಬೇಕಂದ್ರೆ ITCಗೆ FMCG ಕಂಪ್ನಿಗಳು ಪ್ರಾಫಿಟ್ ಮಾಡಿಕೊಡ್ಬೇಕು. ಅಥವಾ ಇಲ್ಲಿಂದ ಏನಾದರೂ ಶೇರ್ ಪ್ರೈಸ್ ಕೆಳಗೆ ಬಿತ್ತು ಅಂದರೆ, ಇಲ್ಲಿ ನೋಡಿ ಆಲ್ರೆಡಿ 400 ಇರೋದು ಏನಾದರೂ ವಾಪಸ್ 200ಕ್ಕೆ ಬಂದರೆ ಡಿವಿಡೆಂಟ್ ಈಲ್ ಜಾಸ್ತಿ ಆಗುತ್ತೆ. 200 ರೂಪಾಯಿ ಇನ್ವೆಸ್ಟ್ ಮಾಡಿದವ್ರಿಗೂ ಅದೇ 15 ರೂಪಾಯಿ ಸಿಗುತ್ತೆ. ಆವಾಗ ಡಿವಿಡೆಂಟ್ ಈಲ್ ಜಾಸ್ತಿ ಆಗುತ್ತೆ, 7-8% ಆಗಿಬಿಡುತ್ತೆ. ITC ಇಷ್ಟು ದಿವಸ ಟ್ರೈ ಮಾಡ್ಕೊಂಬಂದಿರೋದೇ ಈ ಸಿಗರೇಟ್ ರಿಸ್ಕಿ ರೆವಿನ್ಯೂಯಿಂದ ಸೇಫರ್ ರೆವಿನ್ಯೂ ಕಡೆ ಹೋಗೋಣ ಅಂತ. ಬಟ್ ಸೇಫರ್ ರೆವಿನ್ಯೂ ಗ್ರೋ ಆಗ್ತಾ ಇದೆ, ಪ್ರಾಫಿಟ್ ಮಾಡಿಕೊಡ್ತಾ ಇಲ್ಲ.
ಇಷ್ಟು ಐ ಟಿ ಸಿಗುತ್ತೆ. ಈ ಕೇಸ್ ಸ್ಟಡಿಯಿಂದ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಸೇಫ್ ಆಗ್ಬೋದು, ಮತ್ತು ಐ ಟಿ ಸಿ ಯಾವ ರೀತಿ ಗ್ರೋ ಆಗ್ತಾ ಬಂತು, ಯಾವ ರೀತಿ ರಿಸ್ಕಿ ರೆವಿನ್ಯೂಯಿಂದ ಸೇಫರ್ ರೆವಿನ್ಯೂ ಕಡೆ ಶಿಫ್ಟ್ ಆಗ್ತಾ ಇದೆ, ಫ್ಯೂಚರ್ ಏನಿರುತ್ತೆ ಐ ಟಿ ಸಿದು ಅಂತ. ಇದ್ರ ಬಗ್ಗೆ ನೀವು ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಲೈಫಲ್ಲಿ ಬರೋ ಫ್ಯೂಚರ್ ಥ್ರೆಟ್ಗೆ ನಾವು ಯಾವಾಗಲೂ ಪ್ರಿಪೇರ್ ಆಗಿರಬೇಕು. ಅದಕ್ಕೇ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಲೇಬೇಕು. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ತೊಗೊಳ್ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.